ಹಾಯ್ ಫ್ರೆಂಡ್ಸ್, ಅನಿಲ್ ಬುಲೆಟ್ಸ್ ಅಂತ ಮಾತಾಡ್ತಾ ಇದ್ದೀನಿ. ಅಂಡರ್ 350ಗೆ ಆಯಿಲ್ ಚೇಂಜ್ ಮಾಡೋದು ಯಾವ ಥರ, ಡಿಸ್ಕ್ ಆಯಿಲ್ ಚೇಂಜ್ ಮಾಡೋದು ಯಾವ ಥರ, ಏರ್ ಫಿಲ್ಟರ್ ಕ್ಲೀನಿಂಗ್ ಮಾಡಿ ಹೋಗಿದ್ರೆ ರಿಪ್ಲೇಸ್ ಮಾಡೋದು, ಈ ಥರ ಎಲ್ಲ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫುಲ್ ವೀಡಿಯೋ. ಸೊ ನೋಡಿ, ಗಾಡಿ ಬಂದಿದೆ ನೋಡಿ. ಏರ್ ಫಿಲ್ಟ್ರು ಓಪನ್ ಮಾಡಿಕ್ಕಿದ್ದೀವಿ, ಇಂಜಿನ್ ಆಯಿಲ್ ಡೌನ್ ಮಾಡಿದ್ದೀವಿ, ಬ್ಯಾಕ್ ವೀಲ್ ಆಲ್ರೆಡಿ ಮುಗಿಸಿದ್ದಾರೆ. ಸಾರಿ, ನಾವು ವೀಡಿಯೋ ಲೇಟಾಗಿ ಮಾಡಿದೆ, ಓಕೆನಾ. ಸೊ ನೋಡ್ತಾ ಇರ್ಬೋದು, ಆಯಿಲ್ ಫಿಲ್ಟ್ರು ಎಲ್ಲ ಫುಲ್ ಓಪನ್ ಮಾಡಿದ್ವಿ, ಸೀಟ್ ಬಿಚ್ಚಿದ್ದೀವಿ, ಬ್ಯಾಟ್ರಿ ಕವರ್ ಬಿಚ್ಚಿದ್ದೀವಿ, ಎಲ್ಲ ಓಪನ್ ಮಾಡಿಕೋಬೇಕು ಫಸ್ಟ್ ಬಂದ ತಕ್ಷಣ ಗಾಡಿ. ಆಮೇಲೆ ಇಟ್ಕೊಂಡು ಏರ್ ಫಿಲ್ಟ್ರು ಹೋಗಿದ್ರೆ ರೀಪ್ಲೇಸ್ ಮಾಡ್ಬೇಕು ನೋಡಿ. ಇದ್ರಲ್ಲಿ ಹೋಗಿದ್ರೆ ರೀಪ್ಲೇಸ್ ಮಾಡಿದ್ದೀವಿ. ಆಯಿಲು ಹೊಸದಾಗ್ತಿರೋದು ನೋಡಿ, 1.8 ಲೀಟರ್ಸ್ ಮೋಟರ್ ಆಯಿಲು ಹಾಕ್ತಾ ಇದ್ದೀರಿ. ಸೊ ಅದೇ ರೀತಿ ನೋಡಿ, ಡಿಸ್ಕ್ ಆಯಿಲ್ ಈ ಥರ ಸಿರಿಂಜಲ್ಲಿ ರಿಮೂವ್ ಮಾಡಬೇಕು, ಹಳೆ ಆಯಿಲು. ಆಮೇಲೆ ವೇಸ್ಟ್ ಹಾಕೊಂಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕು. ಅದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೊಸ ಆಯಿಲ್ ಹಾಕ್ಬಿಟ್ಟು ಏರ್ ಔಟ್ ಮಾಡಬೇಕು. ಏರ್ ಔಟ್ ಮಾಡಿದ್ರೆ ಅದರಲ್ಲಿರೋದೆಲ್ಲ ಹಳೆ ಆಯಿಲ್ ಹೋಗ್ಬಿಟ್ಟು ಹೊಸ ಆಯಿಲು ರಿಫಿಲ್ ಆಗುತ್ತೆ. ಅದಾಗಿದ ತಕ್ಷಣ ಮತ್ತೆ ನೋಡಿ, ಆ ಸೀಟ್ ಬಿಚ್ಚಿದ್ವಲ್ಲ ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸೀಟ್ ಕೆಳಗಡೆ ಟೂಲ್ ಬಾಕ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅದೆಲ್ಲ ಫುಲ್ ಕ್ಲೀನ್ ಮಾಡಿ ಫಿಟ್ಟಿಂಗ್ ಮಾಡಿಕೊಂಡು ಮತ್ತೆ ಡೀಸೆಲ್ ವಾಷಿಂಗ್ ನೋಡಿ, ಡೀಸೆಲ್ ವಾಶ್ ಆಗ್ತಾ ಇದೆ. ಸೊ ವಾಷಿಂಗ್ ಮಾಡಿದ್ದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಸ್ವಲ್ಪ ಕೆಲಸ ಇದ್ದು ಬಿಸಿಯಲ್ಲಿ ಮಾಡಿರಲಿಲ್ಲ. ಸೊ ಗಾಡಿ ಫುಲ್ ಎಲ್ಲ ರೆಡಿ ಆದಮೇಲೆ ನೋಡಿ ಈ ಥರ ಬರುತ್ತೆ, ಹೊಸ ಗಾಡಿ ಥರ ಬರುತ್ತೆ. ಕಸ್ಟಮರ್ಗೆ ಡೆಲಿವರಿ ಕೊಡೋ ಟೈಮಲ್ಲಿ ಈ ರೇಂಜಲ್ಲಿ ಕೊಡ್ತೀವಿ. ಒನ್ಸ್ ಅನಿಲ್ ಬುಲೆಟ್ ಸ್ಟೇಷನ್ನ ವಿಸಿಟ್ ಮಾಡಿ. ಏನೋ ಡೌಟ್ ಇದ್ದರೂ ನಮ್ಮ ಚಾನಲಲ್ಲಿ ನಂಬರ್ ಹಾಕಿರ್ತೀವಿ, ತಗೊಂಡು ಕಾಲ್ ಮಾಡಿ. ಪ್ಲೀಸ್ ಒನ್ಸ್ ಅಗೈನ್ ವಿಸಿಟ್ ಅಗೈನ್, ಸಾರಿ.